ಲಕ್ಕಿ ಅವ್ರ ತಂದೆ ನನ್ನ ತಂದೆ ಒಳ್ಳೆ ಸ್ನೇಹಿತರು. ಆ ಸಂಬಂಧಕ್ಕೆ ಗಂಟು ಬಿದ್ದು ಲಕ್ಕಿಯವ್ರು ನನ್ನನ್ನು ಮದುವೆ ಆಗ್ಬೇಕಾಗಿ ಬಂತು. ಪ್ರೀತಿಯಿಂದ ಅಲ್ಲ. ಮದುವೆ ಆದ ನಂತರನೂ ನನ್ನ ಕಂಡ್ರೆ ಅವ್ರಿಗೆ ಇಷ್ಟ ಇರಲಿಲ್ಲ, ನನ್ನ ಬಗ್ಗೆ ಪ್ರೀತಿನೂ ಇರಲಿಲ್ಲ. ಹಾಗಂತ ನಾನು ಕೊರಗಲಿಲ್ಲ. ಅಪ್ಪ ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ಪ್ರೀತಿಯಿಂದ ಏನನ್ ಬೇಕಾದ್ರೂ ಗೆಲ್ಬೋದು, ಪ್ರೀತಿಗ ಶಕ್ತಿ ಇದೆ ಅಂತ. ಅದೇ ಪ್ರೀತಿ ನನ್ನನ್ನು ಕಾಪಾಡಿತ್ತು. ಮನೆಯವ್ರ ಎಲ್ಲರ ಜೊತೆ ಪ್ರೀತಿಯಿಂದ ಇದ್ದೆ, ಅವ್ರ ಮನಸ್ಸು ಗೆದ್ದೆ, ಅವ್ರ ಪ್ರೀತಿ ಪಡೆದೆ. ಲಕ್ಕಿಯವ್ರಿಗೂ ನನ್ನ ಮೇಲೆ ಪ್ರೀತಿ ಹುಟ್ಟಿತು. ಕಾಫಿ ಡಿಕಾಕ್ಷನ್ಗೆ ನೊರೆ ಬರಿತ ಹಾಲನ್ನ ಹಾಕಿ ಅದಕ್ಕೆ ಸಕ್ಕರೆ ಹಾಕಿ ಕುಡ್ದಂಗ ಆಗ್ತದೆ ನನ್ಗಂತೂ. ಅಂದ್ರೆ ಇಷ್ಟು ಸಿಹಿಯಾದ ಜೀವನ, ಪರ್ಫೆಕ್ಟ್ ಫೇರಿ ಟೇಲ್ ಲೈಫ್ ಅಂತ ಹೇಳ್ತಾರೆ. ಈ ಲೈಫ್ ಅಲ್ಲಿ ಸಡನ್ ಆಗಿ ಕೆಲಸ ಮಾಡುವ ಅನಿವಾರ್ಯತೆ ಯಾಕೆ ಬಂತು? ಯಾಕೆ ರೇಡಿಯೋ ವೃತ್ತಿನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ನೀವು? ಇದೆಲ್ಲ ಜನರಿಗೆ ಗೊತ್ತಾಗ್ಬೇಕು. ಆದ್ರೆ ಗೊತ್ತಿರೋ ಹಾಗೆ ಇಲ್ಲೊಂದು ಸಣ್ಣ ವಿರಾಮ ತಗೋಬೇಕು. ತಗೊಳ್ಳೋಣ ಒಂದು ಸ್ಮಾಲ್ ಬ್ರೇಕ್ ಅನ್ನ. ಖಂಡಿತ. We will be back after a small break. ನಿಮ್ಮ 92.7 ಬಿಗ್ ಎಫ್ ಎಂ ಅಲ್ಲಿ ನೀವು ಅಕಸ್ಮಾತ್ ಈ ಹೊತ್ತಿನಲ್ಲಿ ಒಂದು ಗ್ಲಾಸ್ ಹಾಲನ್ನ ಕಾಫಿಯನ್ನ ತಗೊಂಡ್ ಬರ್ಬೇಕು ಅಂತ ಅನ್ಕೊಂಡಿದ್ರೆ ಟಕಾಟಕ್ ಅಂತ ಹೋಗಿ ಟಕಾಟಕ್ ಅಂತ ಬನ್ನಿ. ಗೊತ್ತಾಯ್ತಾ? ಏನ್ ಗೊತ್ತಾ, ಇವನ್ ಯಾರ ಮಗನೋ ಹಿಂಗವನಲ್ಲ ಅಂತ ಗೀತಾ ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತು. ಇವಳು ಯಾರ ಮಗಳೋ ಹಿಂಗವಳಲ್ಲ ಅಂತ ಲಕ್ಕಿ ಕೂಡ ಹೇಳ್ದ. ಅದಾದ್ಮೇಲೆ ಅಂತೂ ಇಂತೂ ಪ್ರೀತಿ ಬಂತು, ಲೈಫ್ ಬ್ಯೂಟಿಫುಲ್ ಆಗಿತ್ತು. ಆ ಸಮಯದಲ್ಲಿ ನಮ್ಮ ಸೀರಿಯಲ್ಗಳಲ್ಲಿ ತೋರಿಸ್ತಾರಲ್ಲ ವಿಲ್ಲನ್ ಎಂಟ್ರಿ ಅನ್ನೋ ತರ ಏನೋ ಒಂದು ಟ್ವಿಸ್ಟ್ ಟರ್ನ್. ನಿಮ್ ಲೈಫಲ್ಲೂ ಆಗೋಯ್ತಲ್ಲ ಗೀತಾ, ಟ್ವಿಸ್ಟ್ ಅಂಡ್ ಟರ್ನ್ಸ್. ಏನಾ ಟ್ವಿಸ್ಟ್ ಅಂಡ್ ಟರ್ನ್? ಯಾಕೆ ಗೀತಾ ಇವತ್ತು ಒಂದು ರೇಡಿಯೋ ಸ್ಟೇಷನ್ ಅಲ್ಲಿ ಕಾಯಕವೇ ಕೈಲಾಸ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ನಿಮ್ಮ 92.7 ಬಿಗ್ ಎಫ್ ಎಂ ಅಲ್ಲಿ. ನಾನು ನಿಮ್ಮ ಪಟಾಕಿ ಶ್ರುತಿ, ನಮ್ಮೊಂದಿಗೆ ನಿಮ್ಮ ಅಚ್ಚುಮೆಚ್ಚಿನ ಅದೇ ಆರ್ಜೆ ಜಾನು, ಅದೇ ಗೀತಾ. ಓವರ್ ಟು ಯು. ಇಷ್ಟು ಪಿಕ್ಚರ್ ಪರ್ಫೆಕ್ಟ್ ಲೈಫ್ ನಿಂದು ಗೀತಾ, ಮತ್ತೆ ಆರ್ಜೆ ಯಾಕಾದೆ ನೀನು? ಯಾಕಂತ ಅನಿವಾರ್ಯ ಬಂತು? ಲಕ್ಕಿಯವ್ರಿಗೂ ನನ್ನ ಮೇಲೆ ಪ್ರೀತಿ ಹುಟ್ಟಿತು. ತುಂಬಾ ಪ್ರೀತಿಸ್ತಿದ್ರು ನನ್ನ. ಅವ್ರು ಪ್ರತಿ ಸಲ ಪ್ರೀತಿ ತೋರಿಸ್ಕೊಂಡಾಗ್ಲೂ ನಾನೇನೋ ಸಾಧಿಸಿದ್ದೀನಿ ಅನ್ನೋ ಖುಷಿ, ಪ್ರಪಂಚನೇ ಗೆದ್ದಿದ್ದೀನಿ ಅನ್ನೋ ಖುಷಿ. ಜೀವನದಲ್ಲಿ ಇನ್ನೇನು ಬೇಡ ಅನ್ನಿಸ್ತಿತ್ತು. ಆದ್ರೆ ಮಗು ವಿಷಯವಾಗಿ ನಮ್ಮಲ್ಲಿ ಸ್ವಲ್ಪ ಮನಸ್ತಾಪಗಳಾದ್ವು. ಸಣ್ಣ ಸಣ್ಣ ವಿಷಯಗಳಿಗೆ ಜಗಳ ಆಗ್ತಾ ಹೋಯ್ತು. ಜೊತೆಗಿರೋದು ಕಷ್ಟ ಅನ್ನಿಸ್ತು. ಆಗ ಲಕ್ಕಿಯವರೇ ಹೇಳಿದ್ರು, ನಾವು ಜೊತೆಲಿದ್ದಷ್ಟು ನಮ್ಮ ಮಧ್ಯ ಜಗಳ ಅಂತರ ಜಾಸ್ತಿ ಆಗ್ತಾ ಇದೆ. ಇದರಿಂದ ಆಚೆ ಬರೋದಕ್ಕೆ ನನಗೆ ಸ್ವಲ್ಪ ಸಮಯ ಬೇಕು. ಅದಕ್ಕೆ ಸ್ವಲ್ಪ ದಿನ ದೂರ ಇದ್ಬಿಡೋಣ. ಅದಕ್ಕೆ ನಾನು ಅಮ್ಮನ ಮನೆಗೆ ಹೊರಟೆ.